ಕೇಂದ್ರ ಬಜೆಟ್ ಮಂಡನೆಗೂ ಮುನ್ನ ಹಣಕಾಸು ಸಚಿವಾಲಯ ಆರ್ಥಿಕ ಸಮೀಕ್ಷೆ ಮಂಡಿಸಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಆರ್ಥಿಕ ಸಮೀಕ್ಷೆ ವರದಿಯನ್ನು ಸಂಸತ್ ಅಧಿವೇಶನದಲ್ಲಿ ಮಂಡಿಸಿದ್ದಾರೆ. ಇನ್ನು ಆರ್ಥಿಕ ಸಮೀಕ್ಷೆಯಲ್ಲಿ ದೇಶದ ಜಿಡಿಪಿ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. 2027ನೇ ಹಣಕಾಸು ವರ್ಷದಲ್ಲಿ ಜಿಡಿಪಿ ಶೇಕಡಾ 6.8 ರಿಂದ 7.2ಕ್ಕೆ ಏರಿಕೆ ಆಗಲಿದೆ ಅಂತ ಉಲ್ಲೇಖಿಸಲಾಗಿದೆ. ಇನ್ನು ಭಾರತ ಅತಿವೇಗದಲ್ಲಿ ಬೆಳೀತಾ ಇದ್ದು ನಿರೀಕ್ಷೆಗೂ ಅಧಿಕ ಪ್ರಮಾಣದಲ್ಲಿ ಭಾರತದ ಆರ್ಥಿಕತೆ ಬೆಳೀತಾ ಇದೆ ಎನ್ನಲಾಗಿದೆ. ಈ ಜಾಗತಿಕ ವ್ಯಾಪಾರ ವಹಿವಾಟುಗಳು ಆರ್ಥಿಕತೆ ಮೇಲೆ ಹೆಚ್ಚಿನ ಪ್ರಮಾಣವನ್ನ ಬೀರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆತ್ಮನಿರ್ಭರತೆ ಬಗ್ಗೆಯೂ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದ್ದು ದೇಶೀಯ ಬೇಡಿಕೆಗಳ ಬೆಳವಣಿಗೆ ಆಗಿದೆ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಾಗಿದ್ದು ರೈತರ ಆದಾಯದಲ್ಲೂ ಏರಿಕೆ ಕಂಡಿದೆ ಅಂತ ಉಲ್ಲೇಖಿಸಲಾಗಿದೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ತಾರತಮ್ಯಗಳನ್ನು ಎದುರಿಸಲು ಯುಜಿಸಿ 2012ರ ಹಳೆ ನಿಯಮವನ್ನು ಬದಲಾಯಿಸಿ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿತ್ತು. ಜನವರಿ 15ರಂದು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮಾನತೆಯನ್ನು ಉತ್ತೇಜಿಸುವ ನಿಯಮಗಳನ್ನು ಜಾರಿಗೆ ತಂದಿತ್ತು. ಇದೀಗ ಯುಜಿಸಿ ಜಾರಿಗೆ ತಂದ ಹೊಸ ನಿಯಮಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ನೂತನ ನಿಯಮದಲ್ಲಿ ಕೆಲವು ಆಕ್ಷೇಪಾರ್ಹ ಅಂಶಗಳಿವೆ ಅಂತ ಕೆಲವು ಸಂಘಟನೆಗಳು ಸುಪ್ರೀಂ ಮೆಟ್ಟಿಲೇರಿತ್ತು. ಇಂದು ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ನಡೆದಿದ್ದು 2026ರ ನಿಯಮಕ್ಕೆ ತಡೆಯಾಜ್ಞೆ ನೀಡಿದೆ. ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಹಾಗೂ ಜೈಮಾಲಾ ಬಾಗ್ಚಿ ಅವರಿದ್ದ ದ್ವಿಸದಸ್ಯ ಪೀಠ ವಿಚಾರಣೆ ನಡೆಸಿದ್ದು ನೂತನ ನಿಯಮದಲ್ಲಿ ಕೆಲವು ಆಕ್ಷೇಪಾರ್ಹ ಅಂಶಗಳಿವೆ. ಈ ನಿಯಮದಿಂದಾಗಿ ಕಾಲೇಜುಗಳಲ್ಲಿ ಜಾತಿ ತಾರತಮ್ಯ ಹೆಚ್ಚಾಗಬಹುದು. ಕೋರ್ಟ್ ಮಧ್ಯಪ್ರವೇಶಿಸದೇ ಹೋದರೆ ಸಮಾಜದಲ್ಲಿ ಜಾತಿಗಳ ಮಧ್ಯೆ ಅರಾಜಕತೆ ಹೆಚ್ಚಾಗಬಹುದು ಅಂತ ಪೀಠ ಅಭಿಪ್ರಾಯಪಟ್ಟಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆ ಮುಂದೂಡಿಕೆ ಮಾಡಲಾಗಿದೆ. ಡಿಕೆಶಿ ಸಂಬಂಧಿ ರವಿ ಹಾಗೂ ರಾಜಣ್ಣ ನಡುವೆ ಪೈಪೋಟಿ ಹಿನ್ನೆಲೆ ಹೈಕಮಾಂಡ್ ಮಧ್ಯಪ್ರವೇಶದಿಂದ ಚುನಾವಣೆ ಮುಂದೂಡಿಕೆ ಮಾಡಲಾಗಿದೆ. ಹೈಕಮಾಂಡ್ ನಿರ್ದೇಶನದಂತೆ ಸಿಎಂ ಸಿದ್ದರಾಮಯ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಯನ್ನು ಮುಂದೂಡಿದ್ದಾರೆ. ಈಗಾಗಲೇ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದ ಬೆಳ್ಳಿ ಪ್ರಕಾಶ್ ಹಾಗೂ ಶರಣಗೌಡ ಬಯ್ಯಾಪುರ ಮತ್ತೆ ನಾಮಪತ್ರವನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ರಾಜೀನಾಮೆ ವದಂತಿ ವಿಚಾರವಾಗಿ ವಿಧಾನಸೌಧದಲ್ಲಿ ಮಾತನಾಡಿದ ಸಚಿವ ಕೆಜೆ ಜಾರ್ಜ್, ಯಾವುದೇ ರಾಜೀನಾಮೆ ಪ್ರಶ್ನೆ ಬರೋದಿಲ್ಲ. ಸಿಎಂ ಮೇಲೆ ಸಂಪೂರ್ಣ ವಿಶ್ವಾಸವಿದೆ. ಊಹಾಪೋಹಗಳೆಲ್ಲ ಸತ್ಯಕ್ಕೆ ದೂರವಾದ ಮಾತು. ಮಾಧ್ಯಮಗಳೇ ಅದನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ರೀತಿ ನಾನು ಯಾವುದೇ ರಾಜೀನಾಮೆ ಕೊಟ್ಟಿಲ್ಲ. ಸಂಪೂರ್ಣ ನಂಬಿಕೆ ಹಾಗೂ ವಿಶ್ವಾಸದಿಂದಲೇ ಸಿಎಂ ಜೊತೆ ಇದ್ದೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯವರಿಗೆ ಹೇಳಿದ ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ. ಆ ಥರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ. ಗೊತ್ತಾಯ್ತಲ್ಲ, ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ದಯವಿಟ್ಟು ಒಂದು ಮಾತು ಕೇಳಿದನ್ನ ನಾನು ಆ ಥರ ಯಾವ ವಿಚಾರದ ರಾಜೀನಾಮೆ ಕೊಡಲಿಲ್ಲ. ಆ ಪ್ರಶ್ನೆ ಉದ್ಭವಿಸಿದ್ರ ಸಂಪೂರ್ಣವಾದ ನಂಬಿಕೆ ಮತ್ತು ಬೆಂಬಲ ಮುಖ್ಯಮಂತ್ರಿಯವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಸನ್ಮಾನ್ಯ ಉತ್ತರ ಭಾರತೀಯರಿಗೆ ಇಂಧನ ಇಲಾಖೆಯಲ್ಲಿ ಟೆಂಡರ್ ನೀಡುವ ವಿಚಾರಕ್ಕೆ ಗಲಾಟೆ ಆಗಿದೆ ಎನ್ನಲಾಗಿದೆ. ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆ ವಿರುದ್ಧ ಸಿಎಂಗೆ ಕರ್ನಾಟಕದ ಕೆಲ ಕಾಂಟ್ರಾಕ್ಟರ್ಗಳು ದೂರು ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಸಿಎಂ ಕಚೇರಿಯಿಂದ ಪಂಕಜ್ ಕುಮಾರ್ ಪಾಂಡೆಗೆ ನೋಟಿಸ್ ನೀಡಲಾಗಿದೆ. ಆದರೆ ನೋಟಿಸ್ ನೀಡಿದ್ರೂ ಪಂಕಜ್ ಪಾಂಡೆ ಸಿಎಂ ಭೇಟಿಯಾಗಿಲ್ಲ. 8 ಬಾರಿ ಸೂಚನೆ ಕೊಟ್ಟರೂ ಸಿಎಂ ಭೇಟಿ ಮಾಡಲಿಲ್ಲ. ಫೋನ್ ಕೂಡ ರಿಸೀವ್ ಮಾಡಲಿಲ್ಲ. ಸದ್ಯ ಪಾಂಡೆ ನಡೆಯಿಂದ ಸಿಎಂ ಸಿಟ್ಟಾಗಿದ್ದು ಪಾಂಡೆ ಸಸ್ಪೆಂಡ್ ಮಾಡುವಂತೆ ಶಾಲಿನಿ ರಜನೀಶ್ಗೆ ಸೂಚಿಸಿದ್ದಾರೆ. ಈ ವಿಷಯ ಗೊತ್ತಾಗಿ ಪಾಂಡೆ ಸಿಎಂ ಭೇಟಿಯಾಗಿದ್ದಾರೆ. ಈ ವೇಳೆ ಸಿಎಂ ಗರಂ ಆಗಿದ್ದು ಇದೇ ವಿಚಾರಕ್ಕೆ ಸಚಿವ ಜಾರ್ಜ್ ಬೇಸರಗೊಂಡಿದ್ದರಂತೆ. ಅಲ್ಲದೆ ರಾಜೀನಾಮೆಗೂ ಮುಂದಾಗಿದ್ದರಂತೆ. ಬಳಿಕ ಪಾಂಡೆ ಕರೆಸಿ ಸಸ್ಪೆಂಡ್ ವಿಚಾರವಾಗಿ ಮಾತನಾಡಿದ್ದಾರೆ. ನಂತರ ಸಿಎಂ ಭೇಟಿಯಾಗಿ ಪಾಂಡೆ ನಡೆ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಜಾರ್ಜ್ ಮನವಿ ಬಳಿಕ ಸಿಎಂ ಪಾಂಡೆ ಸಸ್ಪೆಂಡ್ ಕೈಬಿಟ್ಟಿದ್ದಾರೆ ಎನ್ನಲಾಗಿದೆ. ಇತ ಪಂಕಜ್ ಕುಮಾರ್ ಪಾಂಡೆ ವಿರುದ್ಧ ಸ್ಮಾರ್ಟ್ ಮೀಟರ್ ವಿವಾದ ಸುತ್ತಿಕೊಂಡಿತ್ತು. ಈ ಹಿಂದೆ ಸ್ಮಾರ್ಟ್ ಮೀಟರ್ ವಿವಾದ ಭಾರಿ ಸದ್ದು ಮಾಡಿತ್ತು. ಇನ್ನೊಂದು ಕಡೆ ಜಾರ್ಜ್ಗೆ ಪಂಕಜ್ ಕುಮಾರ್ ಪಾಂಡೆ ಪರಮಾಪ್ತ ಅಧಿಕಾರಿ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ವಿವಾದಗಳ ನಡುವೆ ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇತ್ತು. ವರ್ಗಾವಣೆ ಟೆಂಡರ್ ವಿಚಾರದಲ್ಲೇ ಪಾಂಡೆ ಹಾಗೂ ಸಿಎಂ ಕಚೇರಿ ನಡುವೆ ಗುದ್ದಾಟ ನಡೆದಿದೆ ಎನ್ನಲಾಗಿತ್ತು. ಜಟಾಪಟಿ ಮಧ್ಯೆಯೂ ಸಚಿವ ಜಾರ್ಜ್ ಅಧಿಕಾರಿ ಪರ ನಿಂತುಕೊಂಡಿದ್ದಾರೆ. ಸದ್ಯ ಜಾರ್ಜ್ ಮಧ್ಯಪ್ರವೇಶದಿಂದ ಸಮಸ್ಯೆ ತಾತ್ಕಾಲಿಕವಾಗಿ ಶಮನವಾಗಿದ್ದು ಈ ಬೆನ್ನಲ್ಲೇ ಜಾರ್ಜ್ ರಾಜೀನಾಮೆ ವದಂತಿ ಶುರುವಾಯಿತು ಎನ್ನಲಾಗಿದೆ.
ಮನ್ರೇಗಾ ಯೋಜನೆ ಬದಲಾವಣೆ ಕುರಿತು ಜಾಹೀರಾತು ವಿಚಾರದ ಬಗ್ಗೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಸದನದಲ್ಲಿ ಪ್ರಶ್ನೆ ಎತ್ತಿದ್ದಾರೆ. ಈ ವೇಳೆ ಯತ್ನಾಳ್ ಯಾರಪ್ಪನ ಮನೆ ದುಡ್ಡು ಅಂತ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಇದೇ ವೇಳೆ ಮಧ್ಯಪ್ರವೇಶಿಸಿದ ಸುನೀಲ್ ಕುಮಾರ್ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಹಣ ದುರುಪಯೋಗಪಡಿಸಿಕೊಂಡು ಜಾಹೀರಾತು ನೀಡುತ್ತಾ ಇದೆ. ನಾಳೆ ನೀವು ಮಾಡಿರುವ ಕಾಯ್ದೆಯನ್ನ ನಾವು ಪಿಡಿಒ ಮಟ್ಟದಲ್ಲಿ ವಿರೋಧದ ಜಾಹೀರಾತು ಕೊಡಿಸುತ್ತೇವೆ. ನೀವು ಒಪ್ಕೊಳ್ತೀರಾ? ನಿಮಗೆ ನಾಚಿಕೆ ಆಗಬೇಕು ಅಂತ ಸುನೀಲ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ವಿಜಯೇಂದ್ರ ಕೂಡ ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡೋಕೆ ಏನು ಯೋಗ್ಯತೆ ಇದೆ ನಿಮಗೆ ಅಂತ ಆಡಳಿತ ಪಕ್ಷದವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಈ ವೇಳೆ ಕಲಾಪದಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಗದ್ದಲ ಉಂಟಾಗಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಇದನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಾ? ನಾವು ರಾಜ್ಯ ಸರ್ಕಾರದ ವಿರುದ್ಧ ಒಂದು ನಿರ್ಣಯ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ನೀವು ಒಪ್ಪಿಗೆ ಕೊಡ್ತೀರಾ? ಅದಕ್ಕೆ ಎಷ್ಟು ದುಡ್ಡು ಕೊಡ್ತೀರಾ ಅದಕ್ಕೆ ನೀವು? ಹೇಳಿದ್ರಲ್ಲ ಈಗ ಅಲ್ಲ, ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಕ್ಕಂಥವ್ರು ಇವ್ರು ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿದೆ, ಅದನ್ನ ಉತ್ತರ ಕೊಡ್ಲಿ. ಬಾಲಕೃಷ್ಣ ಕೂಡ ಕೊಟ್ಟಿದ್ದಾರೆ. ಇವ್ರು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಾರೆ, ಏನ್ ಯೋಗ್ಯತೆ ಇದೆ ಮಾತನಾಡಕ್ಕೆ? ಗುಜರಾತ್ ಅನಧಿಕೃತವಾಗಿ ಎಷ್ಟು ಮಾರಾಟ ಆಗ್ತಾ ಇದೆ ತಿಳ್ಕೊಳ್ಳಿ. ನಕಲಿ ಗಾಂಧಿಗೆ ಗೌರವ ಕೊಡುವ ಸಲುವಾಗಿ ಈ ಒಂದು ಮನ್ರೇಗಾವನ್ನು ಎಬ್ಬಿಸ್ತಾ ಇದ್ದಾರೆ. ಇವತ್ತು ಗಾಂಧಿ ಬಗ್ಗೆ ಗೌರವ ಇಲ್ಲ, ಗಾಂಧಿನ ದಿನಾಲು ಕೊಲೆ ಮಾಡ್ತಾ ಇದ್ದಾರೆ. ಆದ್ರೆ ಈ ದೇಶದಲ್ಲಿ ನಕಲಿ ಸುನೀಲ್ ಕುಮಾರ್ ಅವರು ಕೆಲಸ ಸುನೀಲ್ ಕುಮಾರ್ ಅವರು ಕಾನೂನು ಒಪ್ಕೊಳ್ಳೇಬೇಕು ಅಂತ ಹೇಳೋದು. ಈಗ ಈ ದೇಶದಲ್ಲಿ ಫಾರ್ಮುಲಾಗಳು ಮಾಡೋದು ಯಾರು ಒಪ್ಕೊಂಡ್ರ ಅಲ್ಲ? ಆ 3 ಕಾನೂನುಗಳನ್ನ ಇಡೀ ದೇಶದ ವಿರೋಧ ಆಗ್ಲಿಲ್ವಾ? ನಾವು ವಿರೋಧ ಮಾಡಲಿಲ್ವಾ ಇಲ್ಲಿ? ಗೃಹಲಕ್ಷ್ಮಿ ಆಯಿತು, ಈಗ ಅನ್ನಭಾಗ್ಯದ ಹಣ ಬಾಕಿ ವಿಚಾರದ ಬಗ್ಗೆ ವಿಧಾನಸಭೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಸ್ತಾಪ ಮಾಡಿದ್ದಾರೆ. ಈ ಸರ್ಕಾರ 2025ರ ಜನವರಿ ತಿಂಗಳ ಅಕ್ಕಿ ಹಾಗೂ ಹಣ ಫಲಾನುಭವಿಗಳಿಗೆ ಜಮೆ ಮಾಡಿಲ್ಲ ಅಂತ ಆರೋಪಿಸಿದ್ದಾರೆ. 1.27 ಕೋಟಿ ಪಡಿತರದಾರರಿಗೆ 657 ಕೋಟಿ ಬಾಕಿ ಉಳಿಸಿಕೊಂಡಿದೆ. 1 ವರ್ಷವಾದರೂ ಹಣ ಜಮೆ ಆಗಿಲ್ಲ ಅಂತ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಉತ್ತರಿಸಿದ ಮುನಿಯಪ್ಪ, ನಮ್ಮ ಕಡೆಯಿಂದ ವ್ಯತ್ಯಾಸ ಆಗಿಲ್ಲ, ಜನವರಿ ತಿಂಗಳಿನದ್ದು ಕೊಡಲು ಅವಕಾಶ ಆಗಲಿಲ್ಲ, ಕೇಂದ್ರ ಸರ್ಕಾರ ಸಕಾಲಕ್ಕೆ ಅಕ್ಕಿ ಕೊಟ್ಟಿಲ್ಲ, ಹಾಗಾಗಿ ಕೊಟ್ಟಿಲ್ಲ ಅಂತ ಮುನಿಯಪ್ಪ ಉತ್ತರ ಕೊಟ್ಟರು. ಅಂದ್ರೆ 1 ಕೋಟಿ ಮನೆ ಸಚಿವರು ಹೇಳ್ತಾ ಇದ್ದಾರೆ. ನಾನು ಸ್ಪಷ್ಟವಾಗಿ ಕೇಳಕತ್ತೀನಿ, ಜನವರಿ 2025ರ ಹಣವನ್ನು ಹಾಕ್ತಿರೋ ಅಕ್ಕಿ ಕೊಡ್ತಿರೋ? ಯಾವ್ದಾರ ಸ್ಪಷ್ಟೀಕರಣ ಕೊಡ್ರಿ. ಹಣ ಹಾಕ್ತಿಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅವಕಾಶ ಆಗಲಿಲ್ಲ, ಕೇಂದ್ರ ಸರ್ಕಾರ ಆದೇಶನ ಪಾಲನೆ ಮಾಡಬೇಕಾಯ್ತು, ಕೊಡಕ್ಕೆ ಅವಕಾಶ ಆಗಿಲ್ಲ. ಆದೇಶ ಪಾಲನೆ ಮಾಡಿ ಅಕ್ಕಿಯನ್ನ ಅಕ್ಕಿ ಅವ್ರು ಕೊಟ್ಟ ತಕ್ಷಣ ಅಕ್ಕಿಯನ್ನು ಕೊಟ್ಟಿದ್ದೇವೆ. ಅಂದ್ರೆ 2025 ಜನವರಿದು ದುಡ್ಡು ಹಾಕಿಲ್ಲ, ಅಕ್ಕಿನೂ ಕೊಟ್ಟಿಲ್ಲ. ಅದು ಸ್ಪಷ್ಟೀಕರಣ ಸರ್ಕಾರದ ಕಡೆಯಿಂದ ನಾವು ಹೇಳಿದ್ರಲ್ಲ, ಇಲ್ಲ ಅಂತ ಹೇಳಿ ಅಲ್ಲ, ಅದ 2 ಕೋಟಿ ಅಂತ ಸ್ಪಷ್ಟೀಕರಣ ಆಯ್ತು ಅವ್ರ ಕಡೆಯಿಂದ. ಹೌದು, ಅಂದ್ರೆ 1,27,00,000 ಜನರಿಗೆ ಏನು ಕೊಡ್ಲಿಲ್ಲ, ಅನ್ನಭಾಗ್ಯದ ಅಕ್ಕಿಯನ್ನು ಕೊಡುವಂತ ಸರ್ಕಾರ ಕಡೆ ಆಗ್ಲಿಲ್ಲ. ಆ 1 ತಿಂಗಳಲ್ಲಿ ಸರ್ಕಾರ ಕೊಡ್ಲಿಲ್ಲ ಸಕಾಲಕ್ಕೆ, ನಾವು ಅಕ್ಕಿ ಕೊಡೋದು ಅಲ್ಲ ಸರ್. ಅಕ್ಕಿ ಕೊಡ್ಲಿಲ್ಲ ನೀವು 170 ರೂಪಾಯಿದಂಗೆ ಹಾಕ್ಬೋದಾಗಿತ್ತಲ್ಲ, ಏನ್ ಸಮಸ್ಯೆ ಸರ್ಕಾರಕ್ಕೆ? ಆದೇಶ ಕೊಟ್ರೆ ಏನೇ ಅಲ್ಲ, ಜನವರಿ ಒಳಗೆ ಅಲ್ಲಲ್ಲ ಮನೆ ಅರ್ಥ ಮಾಡ್ಕೊಳ್ಳಿ. ಅವ್ರ ಆದೇಶ ಕೊಟ್ಟ ಮೇಲೆ ನಾವು ಅಕ್ಕಿ ಕೊಡಕ್ಕೆ ರೆಡಿ ಇದ್ರು ಕೂಡ ತಗೊಳ್ತಾ ಇಲ್ಲ, ಕೊಡ್ತಾ ಇಲ್ಲ ಅಂತ ಆಗ್ತದೆ. ಅದು ಅವಕಾಶ ಆಗಬಾರ್ದು ಅಂತ ಅವ್ರ ಆದೇಶ ಪಾಲನೆ ಮಾಡಿದ್ವಿ. ಹೆಂಗ ಗೃಹಲಕ್ಷ್ಮಿ ಇನ್ನೊಂದು ಮತ್ತೊಂದು ಏನ್ ಮಾಡ್ತೀವಿ ಅಂದ್ರೆ ರಾಜ್ಯದ ಜನರಿಗೆ ಅಕ್ಕಿ ಕೇಂದ್ರ ಸರ್ಕಾರ ಸರಿಯಾಗಿ ಹೆಚ್ಚು ಕಮ್ಮಿ ಕರೆಸ್ಪಾಂಡ್ ಹೆಚ್ಚು ಕಮ್ಮಿ ಆಗಿದೆ, ಒಪ್ಪಿದ್ದಾರೆ. ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಚರ್ಚೆ ಇನ್ನೊಂದು ದಿವಸ ನಿಮ್ಮ ಚರ್ಚೆ ಮಾಡಿಸಿ ಅದನ್ನೆಲ್ಲ ಇಟ್ಕೊಂಡು ಚರ್ಚೆ ಮಾಡಿ ನೀವು. ರಾಜ್ಯಪಾಲರ ವಿರುದ್ಧ ಆಡಳಿತ ಪಕ್ಷದವರು ನಡೆದುಕೊಂಡ ರೀತಿಯನ್ನು ಖಂಡಿಸಿ ಇವತ್ತು ಪರಿಷತ್ನಲ್ಲಿ ವಿಪಕ್ಷದವರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಗವರ್ನರ್ ಭಾಷಣದ ಮೇಲೆ ಖಂಡನೆ ವ್ಯಕ್ತಪಡಿಸಿದಾಗ ಸರ್ಕಾರ ವಂದನಾ ನಿರ್ಣಯ ಮಂಡಿಸ್ತಾ ಇದೆ, ಸರ್ಕಾರ ದ್ವಂದ್ವ ನಿಲುವನ್ನು ಪ್ರದರ್ಶಿಸ್ತಾ ಇದೆ, ಈ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು, ಸಭಾನಾಯಕರು ವಿಷಾದ ವ್ಯಕ್ತಪಡಿಸಬೇಕು ಅಂತ ವಿಪಕ್ಷದವರು ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಸಭಾನಾಯಕ ಬೋಸರಾಜ್ ಖಂಡನೆ ಪದವನ್ನು ಕಡಿತದಿಂದ ತೆಗೆದುಹಾಕಲಾಗಿದೆ, ಕಡತದಿಂದ ಈ ವಿಚಾರ ಮುಗಿದು ಹೋಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿವೆ. ಅಲ್ಲದೆ ಗವರ್ನರ್ ಕೈ ತೋರಿಸಿದವರನ್ನ ಹೊರಗೆ ಹಾಕಿ ಎಂದಿದ್ದಾರೆ. ಈ ವೇಳೆ ಹರಿಪ್ರಸಾದ್ ಕೈ ತೋರಿಸದೆ ಕಾಲು ತೋರಿಸಕ್ಕಾಗುತ್ತಾ ಎಂದಿದ್ದಾರೆ. ಈ ಮಾತಿಗೆ ಭಾರೀ ಗದ್ದಲ ಎದ್ದಿದೆ. ಇದಕ್ಕೆ ಅವಮಾನ ಮಾಡಿದ್ರೆ ಆ ವಿಷಾದ ಅಲ್ಲ, ಸದನದಿಂದ ಹೊರಗಡೆ ಹಾಕ್ಬೇಕಾಗುತ್ತೆ, ಸಸ್ಪೆಂಡ್ ಮಾಡಿ. ಅದರಿಂದ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಅವ್ರು ಯಾವತ್ತೂ ಸಹ ಅವ್ರಿಗೆ ರೋಗ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ ಅಂತ ಮನೆ ಯಾರು ಧ್ವಜಕ್ಕೆ, ಯಾರು ಸಂವಿಧಾನಕ್ಕೆ, ಯಾರು
ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಗುತ್ತಿಗೆದಾರ ಸಂಘ ಸಿಡಿದೆದ್ದಿದೆ. ಚಾಮರಾಜಪೇಟೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್, ರಾಜ್ಯ ಸರ್ಕಾರದಿಂದ 37,370 ಕೋಟಿ ಹಣ ಬಾಕಿ ಬರಬೇಕಾಗಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮುಖ್ಯ ಕಾರ್ಯದರ್ಶಿಗೆ 100 ಪುಟಗಳ ಪತ್ರ ಬರೆದಿದ್ದೇವೆ. ಈ ಸರ್ಕಾರದಲ್ಲೂ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು ನಿಜ. ಹಣ ಬಿಡುಗಡೆ ವಿಚಾರದಲ್ಲಿ ಪರ್ಸೆಂಟೇಜ್ ಹೆಚ್ಚಾಗಿದೆ. ಸಚಿವರ ಅನುಕೂಲಕ್ಕೆ ತಕ್ಕಂತೆ ಪ್ಯಾಕೇಜ್ ಟೆಂಡರ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ರಾಹುಲ್ ಗಾಂಧಿ ಗಮನಕ್ಕೂ ತರ್ತೇವೆ. ಸಿಎಂ ಸಭೆಗೆ ಕರೆದು ಮಾತಾಡದಿದ್ರೆ ಮಾರ್ಚ್ 5ರಿಂದ ಎಲ್ಲ ಇಲಾಖೆಗಳ ಕಾಮಗಾರಿ ಸ್ಥಗಿತ ಮಾಡ್ತೇವೆ. ಅಂದೇ ಯಾವ ಇಲಾಖೆಯಲ್ಲಿ ಎಷ್ಟು ಕಮಿಷನ್ ಇದೆ ಅನ್ನೋದರ ಮಾಹಿತಿ ಬಹಿರಂಗ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂತಂದೇಳಿ 6 ತಿಂಗಳು ಹೇಳ್ಬೋದು, ಹಿಂದಿನ ಸರ್ಕಾರ ಅಂತಂದೇಳಿ 1 ವರ್ಷ ಹೇಳ್ಬೋದು, 1-2 ವರ್ಷಗಟ್ಟಲೆ ಹಿಂದಿನ ಸರ್ಕಾರ ಅಂದರೆ ನಾವೇನು ತಪ್ಪು ಮಾಡಿದ್ವಿ? ಅಮಾಯಕರು. ಎಲ್ಲ ಇಲಾಖೆಯಲ್ಲೂ ಸಹ ಹಣ ಬಿಡುಗಡೆ ವಿಚಾರದಲ್ಲಿ ಮಾತ್ರ ಜಾಸ್ತಿ ಇದೆ, ಬೇರೆದು ಕೇಳಬೇಡಿ. ನಾವು ಗುರುವಾರ ನೆಕ್ಸ್ಟ್ ಮಾರ್ಚ್ 25ನೇ ತಾರೀಕಲ್ಲಿ ನಾವು ಒಂದು ಬೃಹತ್ ಸುಮಾರು 15ರಿಂದ 20 ಸಾವಿರ ಜನ ಸೇರಿಸಿ ನಾವು ಸ್ಟ್ರೈಕ್ ಮಾಡಲಿಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟು 1 ವಾರ ಕೆಲಸ ನಿಲ್ಲಿಸೋದಕ್ಕೆ. ಇದಕ್ಕೇನು ಗೊತ್ತಾ, ಅದಕ್ಕಾಗಲೇ ನಾವು ಪೂರ್ವಭಾವಿಯಾಗಿ ದೊಡ್ಡ ಕಾಂಟ್ರಾಕ್ಟರ್ಗಳೆಲ್ಲ ಕನ್ಸಲ್ಟ್ ಮಾಡಿದ್ದೀವಿ. ಅವರು ಸಹ ನಮಗೆ ಸಪೋರ್ಟ್ ಮಾಡ್ತೀವಿ, ಕೆಲಸ ನಿಲ್ಲಿಸ್ತೀವಿ ಅಂತಂದೇಳಿ. ಸರ್ಕಾರಿ ಮಹಿಳಾ ನೌಕರರ ಋತುಚಕ್ರ ರಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ಸುರಳ್ಕರ್ ವಿಕಾಸ್ ಕಿಶೋರ್ ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲಾಖೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಋತುಚಕ್ರ ರಜೆ ಪಡೆಯಲು ಷರತ್ತು ಕಡ್ಡಾಯ ಮಾಡಲಾಗಿದೆ. ಹಲವು ಷರತ್ತುಗಳ ಉಲ್ಲೇಖಿಸಿ ಆಯುಕ್ತರು ಸುತ್ತೋಲೆ ಹೊರಡಿಸಿದ್ದಾರೆ. ಮಹಿಳಾ ನೌಕರರು ಆಯಾ ತಿಂಗಳ ಋತುಚಕ್ರ ರಜೆಯನ್ನು ಆಯಾ ತಿಂಗಳಿನಲ್ಲಿಯೇ ಬಳಸಿಕೊಳ್ಳುವುದು, ರಜೆ ಪಡೆಯಲು ಯಾವುದೇ ವೈದ್ಯಕೀಯ ಪ್ರಮಾಣ ಪತ್ರದ ಅವಶ್ಯಕತೆ ಇಲ್ಲ ಅಂತ ಸೇರಿದಂತೆ ಹಲವು ಷರತ್ತುಗಳನ್ನು ವಿಧಿಸಿದೆ. ಸಿಗ್ನಲ್ ಜಂಪ್ ಮಾಡಲು ಹೋಗಿ ಶಾಲಾ ವಾಹನಕ್ಕೆ ಕಾರು ಡಿಕ್ಕಿಯಾಗಿರುವ ಘಟನೆ ಬನ್ನೇರುಘಟ್ಟ ರಸ್ತೆಯ ಫೋರ್ಟಿಸ್ ಆಸ್ಪತ್ರೆ ಬಳಿ ನಡೆದಿದೆ. ಈ ಘಟನೆಯಲ್ಲಿ ಕಾರು ಚಾಲಕನಿಗೆ ಗಾಯ ಆಗಿದ್ದು, ಸ್ಥಳಕ್ಕೆ ಹುಳಿಮಾವು ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಸಾಲ ತೀರಿಸಲು ರಾಬರಿ ಕಥೆ ಕಟ್ಟಿ ಹಣ ಲಪಟಾಯಿಸಿದ್ದ ಆರೋಪಿಯನ್ನ ಕಲಬುರಗಿ ಜಿಲ್ಲೆಯ ವಾಡಿ ಪೊಲೀಸರು ಬಂಧನ ಮಾಡಿದ್ದಾರೆ. ರಾಬರಿ ಸೀನ್ ಕ್ರಿಯೇಟ್ ಮಾಡಿ 5.5 ಲಕ್ಷ ಹಣ ಲಪಟಾಯಿಸಿದ್ದ ಬಾಪುಗೌಡ ನಾಚವಾರ ಎಂಬಾತರನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿತ್ತಾಪುರ ತಾಲೂಕಿನ ಅಳ್ಳೊಳ್ಳಿ ಗ್ರಾಮದ ಜ್ಯೋತಿ ವೈನ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಬಾಪುಗೌಡ 5.5 ಲಕ್ಷ ಹಣ ತೆಗೆದುಕೊಂಡು ಹೋಗುವಾಗ ರಾಬರಿ ಆಗಿದೆ ಅಂತ ಕಥೆ ಕಟ್ಟಿದ್ದ. ಇನ್ನು ಘಟನೆ ಸಂಬಂಧಪಟ್ಟಂಗೆ ವಾಡಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಪೊಲೀಸರು ತನಿಖೆ ವೇಳೆ ರಾಬರಿ ಕಥೆ ಕಟ್ಟಿರುವುದು ಬೆಳಕಿಗೆ ಬಂದಿದ್ದು, ಆರೋಪಿ ಬಾಪುಗೌಡನನ್ನ ಪೊಲೀಸರು ಬಂಧಿಸಿ 5.5 ಲಕ್ಷ ಹಣ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಾಲಿವುಡ್ ನಟ ರಣವೀರ್ ಸಿಂಗ್ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪವಿತ್ರ ದೈವಕ್ಕೆ ಅಪಹಾಸ್ಯ ಮಾಡಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂಬ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಮೂಲದ ವಕೀಲ ಪ್ರಶಾಂತ್ ಮೇಥಲ್ 1ನೇ ಹೆಚ್ಚುವರಿ ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ದೂರು ದಾಖಲಿಸಿದ್ದಾರೆ. ಕೋರ್ಟ್ ಆದೇಶದ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಎಂ ಹಾಕೆ, ಕೋರ್ಟ್ ಆದೇಶದ ಮೇರೆಗೆ ಪ್ರಕರಣ ದಾಖಲಿಸಲಾಗಿದೆ. ದೂರುದಾರರು ಪಿಸಿಆರ್ ದಾಖಲಿಸಿದ್ದಾರೆ. ಅವರಿಗೆ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ನಡೆಸಲಾಗುತ್ತೆ ಎಂದಿದ್ದಾರೆ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆದಾಗ ಆ್ಯಕ್ಟರ್ ರಣವೀರ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಕಮೆಂಟ್ಗೆ ಸಂಬಂಧಿಸಿದಂತೆ ದೂರುದಾರರು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗುವ ನಿಟ್ಟಿನಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ವೇದಿಕೆ ಮೇಲೆ ಅವ್ರ ಮೇಲೆ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯಾಲಯಕ್ಕೆ ಕೇಳಿದಾಗ ನ್ಯಾಯಾಲಯದ ಆದೇಶದ ಮೇಲೆಗೆ ಪ್ರಕರಣ ದಾಖಲಾಗಿದೆ. ಮುಂದಿನ ಪ್ರಕರಣ 6 ವರ್ಷಗಳ ಬಳಿಕ ಚಾಮುಂಡಿ ಬೆಟ್ಟದ ನಂದಿ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಸಿಕ್ಕಿದೆ. ಮಳೆಯಿಂದ 2021ರಲ್ಲಿ ನವೆಂಬರ್ ತಿಂಗಳಲ್ಲಿ ಮೊದಲ ಬಾರಿ ಕುಸಿತವಾಗಿತ್ತು. ಇದಾದ ಬಳಿಕ ಆಮೆಗತಿಯಲ್ಲಿ ಕಾಮಗಾರಿ ಶುರುವಾಗಿತ್ತು. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಬಿತ್ತರ ಮಾಡಿತ್ತು. ಸದ್ಯ ವರದಿ ಬೆನ್ನಲ್ಲೇ ನಂದಿ ರಸ್ತೆಯಲ್ಲಿ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದ್ದು, ವಾಹನ ಸಂಚಾರಕ್ಕೆ ಈಗ ಅವಕಾಶ ಸಿಕ್ಕಿದೆ. ಸದ್ಯ ನ್ಯೂಸ್ 18 ಕಾರ್ಯಕ್ಕೆ ಸ್ಥಳೀಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಚಾಮರಾಜನಗರದ ಸುಳ್ವಾಡಿ ವಿಷಪ್ರಸಾದ ದುರಂತ ಪ್ರಕರಣ ಸಂಬಂಧಪಟ್ಟಂಗೆ ಆರೋಪಿ ಇಮ್ಮಡಿ ಮಹದೇವ ಸ್ವಾಮಿಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿ ಹನೂರು ತಹಶೀಲ್ದಾರ್ ಚೈತ್ರ ಆದೇಶವನ್ನು ಹೊರಡಿಸಿದ್ದಾರೆ. ಜಾಮೀನಿನ ಮೇಲೆ ಜೈಲಿಂದ ಹೊರಬಂದಿರುವ ಇಮ್ಮಡಿ ಮಹದೇವ ಸ್ವಾಮಿ ಇಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಮುಂದಾಗಿದ್ದರು. ಆದರೆ ಸದ್ಯ ಅವರಿಗೆ ನಿರ್ಬಂಧ ವಿಧಿಸಲಾಗಿದೆ. ಮುಡಾ ಪ್ರಕರಣದಲ್ಲಿ ನನ್ನ ಹೋರಾಟ ನಿಲ್ಲಿಸಲ್ಲ ಅಂತ ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ನನಗೆ ಅಚ್ಚರಿ ತಂದಿದೆ. ಈ ಬಗ್ಗೆ ನಾನು ಹೈಕೋರ್ಟ್ನಲ್ಲಿ ಅರ್ಜಿ ಹಾಕ್ತೇನೆ. ಮುಡಾದ ಆಸ್ತಿ ಸಂಪೂರ್ಣ ವಾಪಸ್ ಬರಬೇಕು, ಅಲ್ಲಿಯ ತನಕ ಹೋರಾಟ ಮಾಡ್ತೇನೆ ಎಂದಿದ್ದಾರೆ. ಮುಡಾ ಹಗರಣ ಪ್ರಕರಣ ಸಂಬಂಧಪಟ್ಟಂಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಲೋಕಾಯುಕ್ತ ಬಿ ರಿಪೋರ್ಟ್ ಅಂಗೀಕಾರ ವಿಚಾರ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು.
ಇನ್ನು ಇದೇ ವೇಳೆ ಮಾತನಾಡಿದ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ಸಿದ್ದರಾಮಯ್ಯ ವಿರುದ್ಧ ಕಿಡಿಗೇಡಿಗಳು ಹುನ್ನಾರ ಮಾಡಿದ್ರು, ಆದರೆ ಇದರಲ್ಲಿ ಸಿದ್ದರಾಮಯ್ಯ ಪ್ರಭಾವ ಇಲ್ಲ ಅನ್ನೋದು ವರದಿಯಲ್ಲಿ ಬಂದಿದೆ ಅಂತ ಹೇಳಿದ್ದಾರೆ. ಬಳ್ಳಾರಿ ಬ್ಯಾನರ್ ಗಲಭೆ ಬಳಿಕ ಪೊಲೀಸ್ ಇಲಾಖೆಯಲ್ಲಿ ಮಹತ್ವದ ಬದಲಾವಣೆಯನ್ನ ಸರ್ಕಾರ ಮಾಡಿತ್ತು. ನಿನ್ನೆ ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿಯನ್ನ ಸರ್ಕಾರ ವರ್ಗಾವಣೆ ಮಾಡಿತ್ತು. ಅವರ ಸ್ಥಾನಕ್ಕೆ ಯಶ್ ಕುಮಾರ್ ಶರ್ಮಾ ಅವರನ್ನ ನೇಮಿಸಿತ್ತು. ಆದರೆ ಇವತ್ತು ಚಾರ್ಜ್ ಕೊಡುವ ಮುನ್ನವೇ ಮತ್ತೆ ಯಶ್ ಕುಮಾರ್ ಶರ್ಮಾ ಅವರನ್ನ ಸರ್ಕಾರ ವಾಪಸ್ ಕರೆಸಿಕೊಂಡಿದ್ದು ಡಿವೈಎಸ್ಪಿ ನಂದಾರೆಡ್ಡಿ ಅವರನ್ನೇ ಮುಂದುವರಿಕೆ ಮಾಡಿದೆ. ಕೆಆರ್ಪುರಂ ಪೊಲೀಸರು ನಿನ್ನೆ ಕಳ್ಳತನ ಮಾಡ್ತಾ ಇದ್ದ ಖತರ್ನಾಕ್ ದಂಪತಿಯನ್ನ ಬಂಧಿಸಿದ್ರು. ದಂಪತಿ ವಿಚಾರಣೆ ವೇಳೆ ಇಂಟ್ರೆಸ್ಟಿಂಗ್ ಮಾಹಿತಿ ಹೊರಬಿದ್ದಿದೆ. ಕೂದಲು ಪಾತ್ರೆ ವ್ಯಾಪಾರದ ಸೋಗಲ್ಲಿ ಗಾಯತ್ರಿ ಶ್ರೀಕಾಂತ್ ದಂಪತಿ ಕಳ್ಳತನ ಮಾಡ್ತಿದ್ರು. ಕಳ್ಳತನ ಎಸಗಿದ್ದ ಹಣದಲ್ಲಿ ಗಾಯತ್ರಿ ಮೇಕಪ್ಗೆಂದೇ 5 ಲಕ್ಷ ಖರ್ಚು ಮಾಡಿದ್ದಾರೆ. ಫೆಬ್ರವರಿ 1ರಂದು ನಡೆಯಲಿರುವ ಬ್ಯಾರಿ ಕೂಟ ಕಾರ್ಯಕ್ರಮದ ಹಿನ್ನೆಲೆ ಇವತ್ತು ಬೆಂಗಳೂರಿನ ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಸುದ್ದಿಗೋಷ್ಠಿ ನಡೆಸಿದೆ. ಸುದ್ದಿಗೋಷ್ಠಿಯಲ್ಲಿ ಬಿಸಿಸಿ ಪದಾಧಿಕಾರಿಗಳು ಭಾಗಿಯಾಗಿ ಕಾರ್ಯಕ್ರಮದ ರೂಪುರೇಷೆ ಬಗ್ಗೆ ಮಾಹಿತಿ ನೀಡಿದರು. ನಗರದ ಅನಮನೆ ಮೈದಾನದ ಶೃಂಗಾರ್ ಪ್ಯಾಲೇಸ್ನಲ್ಲಿ ಕಾರ್ಯಕ್ರಮ ಜರುಗಲಿದ್ದು ಬ್ಯಾರಿ ಸಮುದಾಯದ ಸಾಂಪ್ರದಾಯಿಕ ರೀತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಿರುವುದಾಗಿ ತಿಳಿಸಿದರು. ಅಲ್ಲದೆ ಫೆಬ್ರವರಿ 1ರಂದು ಬೆಳಗ್ಗೆ 10ರಿಂದ ರಾತ್ರಿ 10ರವರೆಗೆ ಬ್ಯಾರಿ ಕೂಟ ನಡೆಯಲಿದ್ದು ವಿವಿಧ ರೀತಿಯ ಮನರಂಜನೆ, ಸಾಂಸ್ಕೃತಿಕ ಹಾಗೂ ಅಡುಗೆ ಸ್ಪರ್ಧೆಗಳು ಸೇರಿದಂತೆ ಮಕ್ಕಳಿಗೆ ವಿಶೇಷ ಕಾರ್ಯಕ್ರಮ ನಡೆಸುವುದಾಗಿ ಕಮಿಟಿ ತಿಳಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಬಿಸಿಸಿ ಅಧ್ಯಕ್ಷ ಶಬೀರ್ ಬ್ರಿಗೇಡ್ ಬಶೀರ್ ಅಡ್ಯಾನಡ್ಕ ಸೇರಿದಂತೆ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಿಯಕರನೊಂದಿಗೆ ಮದುವೆಯಾಗಲು ನಿರಾಕರಿಸಿದ್ದಕ್ಕೆ ಪೋಷಕರನ್ನೇ ಅರವಳಿಕೆ ಇಂಜೆಕ್ಷನ್ ನೀಡಿ ಮಗಳು ಕೊಲೆ ಮಾಡಿದ್ದಾಳೆ. ತೆಲಂಗಾಣದ ವಿಕಾರಾಬಾದ್ ಜಿಲ್ಲೆಯ ಬಂಟ್ವಾರಂ ಮಂಡಲದ ಯಾಚಾರಂ ಗ್ರಾಮದಲ್ಲಿ ಘಟನೆ ನಡೆದಿದೆ. ನಡು ರಸ್ತೆಯಲ್ಲಿ ಮಹಿಳೆಯೊಬ್ಬರು ನಮಾಜು ಮಾಡಿರುವ ಘಟನೆ ಕೇರಳದ ಪಾಲಕ್ಕಾಡ್ನಲ್ಲಿ ನಡೆದಿದೆ. ರಸ್ತೆಯಲ್ಲಿ ವಾಹನಗಳು ಓಡಾಟ ಮಾಡ್ತಾ ಇದ್ರೂ ರಸ್ತೆಯಲ್ಲಿಯೇ ಮಹಿಳೆ ನಮಾಜು ಮಾಡಿದ್ದಾಳೆ. ಕೊಲಂಬಿಯಾದ ಮೆಡೆಲಿನ್ನಲ್ಲಿ ಭಾರೀ ಮಳೆ ಅಬ್ಬರಿಸಿದೆ. ಮಳೆಯಲ್ಲಿ ತೀವ್ರ ಪ್ರವಾಹ ಉಂಟಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಇತ್ತ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ನಲ್ಲಿಯೂ ವರುಣನ ಆರ್ಭಟ ಜೋರಾಗಿದೆ. ಭಾರೀ ಮಳೆಯಿಂದ ನಗರದ ಹಲವೆಡೆ ಜಲಾವೃತವಾಗಿದ್ದು ಜನರು ಪರದಾಡುವಂತಾಗಿದೆ. ಇನ್ನು ಸ್ಪೇನ್ನ ಜೇನ್ ಪ್ರಾಂತ್ಯದಲ್ಲಿಯೂ ಭಾರೀ ಮಳೆಯಾಗಿದ್ದು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಡೋನೇಷ್ಯಾದಲ್ಲೂ ನಿರಂತರ ಮಳೆ ಆಗ್ತಾ ಇದ್ದು ಜನಜೀವನ ಸಂಪೂರ್ಣ ಸಂಕಷ್ಟಕ್ಕೆ ಸಿಲುಕಿದೆ.